ಇನ್ನು ರಿಜ್ವಾನ್ ಅರ್ಷದ್ಗೂ ಕೂಡ ಒಲಿದಂತ ಸಚಿವ ಸ್ಥಾನ ಸಿಎಂ ಕರೆ ಮಾಡಿ ಸಂಜೆ ಲೋಕಭವನಕ್ಕೆ ಬನ್ನಿ ಅಂತೇಳಿ ಅಂದ್ರು ಅಂತ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಮಂತ್ರಿಗಿರಿ ಒಲಿದಿದೆ. ಮುಸ್ಲಿಂ ಕೋಟಾದಲ್ಲಿ ಯಾರಿಗೆ ಸಿಗುತ್ತೆ ಅಂತ ಬಂದಾಗ 3-4 ಹೆಸರುಗಳು ಓಡಾಡ್ತಾ ಇದ್ವು. ರಿಜ್ವಾನ್ ಅರ್ಷದ್ಗೂ ಕೂಡ ಮಂತ್ರಿಗಿರಿ ಒಲಿದಿದೆ. ಸಚಿವನಾಗ್ತಾ ಇರೋದಕ್ಕೆ ಖುಷಿ ಇದೆ, ಹುಮ್ಮಸ್ಸು ಕೂಡ ಇದೆ. ಯುವಕರಿಗೆ ಅವಕಾಶ ಕೊಟ್ಟಿರುವಂತ ರಾಹುಲ್ ಗಾಂಧಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ರಿಜ್ವಾನ್ ಅರ್ಷದ್. ವರಿಷ್ಠರ ಜೊತೆ ರಾಜ್ಯ ನಾಯಕರ ಆಶೀರ್ವಾದ ಇದೆ, ಚೆನ್ನಾಗಿ ಕೆಲಸ ಮಾಡಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಡವರ ಧ್ವನಿಯಾಗಿ ಕೆಲಸ ಮಾಡಿ ಅಂತ ಆಶೀರ್ವದಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ನೂತನ ಸಚಿವ ರಿಜ್ವಾನ್ ಅರ್ಷದ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಸೇರ್ತಿದ್ರಿ ಸರ್, ಎಷ್ಟನೇ ಫೋನ್ ಬಂತು, ಎಷ್ಟು ಖುಷಿ ಇದೆ ಸರ್? ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ 10:30-11 ಗಂಟೆಗೆ ಇರಬಹುದು, ನಮಗೆ ಫೋನ್ ಮಾಡಿ ಬನ್ನಿ 4 ಗಂಟೆಗೆ ರಾಜಭವನಕ್ಕೆ ಬರಬೇಕು ಅಂತ ಆಹ್ವಾನಿಸಿದ್ರು. ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಮೊದಲ ಬಾರಿ ಕ್ಯಾಬಿನೆಟ್ ಸೇರ್ತಾ ಇದ್ದೀರಿ, ಎಷ್ಟು ಖುಷಿ ಇದೆ? ಹುಮ್ಮಸ್ಸು ಇದೆ, ಕೆಲಸ ಮಾಡ್ತಕ್ಕಂತ ಒಂದು ನಿಶ್ಚಯನೂ ಕೂಡ ಇದೆ. ರಾಹುಲ್ ಗಾಂಧಿ ಅವರು ಹೊಸ ಮುಖಗಳಿಗೆ ಆದ್ಯತೆ, ಯುವಕರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ರು, ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಯುವಕರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಸದಾ ಕಾಲ ನಮ್ಮನ್ನು ಬೆಳೆಸಿದ್ದಾರೆ. ನಾವೊಬ್ಬ ಸಾಮಾನ್ಯ NSUI ಕಾರ್ಯಕರ್ತ, ಯೂತ್ ಕಾಂಗ್ರೆಸ್ಸಿನ ಕಾರ್ಯಕರ್ತ ಈ ಮಟ್ಟಕ್ಕೆ ತಗೊಂಡು ಬರಬೇಕಾದ್ರೆ ಅವರ ಮತ್ತೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಆಶೀರ್ವಾದ ಮಾಡಿ. ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಆದ್ರೆ ಏನಂದ್ರು ಸರ್? ಈಗ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅವಕಾಶ ಪಕ್ಷ ಮಾಡಿಕೊಟ್ಟಿದೆ, ನೀವು ಒಳ್ಳೆ ಕೆಲಸ ಮಾಡಿ. ಸದಾಕಾಲ ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಬಲ ಇಲ್ಲ, ಯಾರಿಗೆ ಕೇಳೋರಿಲ್ಲ ಅಂತವ್ರ ಪರವಾಗಿ ಕೆಲಸ ಮಾಡಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿ. ಥ್ಯಾಂಕ್ ಯು. ಇದಿಷ್ಟು ನೂತನವಾಗಿ ಸಚಿವ ಸಂಪುಟ ಸೇರ್ತಿರುವಂತಹ ರಿಜ್ವಾನ್ ಅರ್ಷದ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್.